ವೆಲ್ಕಮ್ ಬ್ಯಾಕ್. ವಿಧಾನ ಪರಿಷತ್ ಸಭಾಪತಿ ಯಾರು ಇವಾಗ? ಬಸವರಾಜ ಹೊರಟ್ಟಿ ಅವರಲ್ವಾ? ಸೊ ಅವರು ಸ್ಥಾನದಿಂದ ಹೊರಗೆ ಹೋಗ್ತಾರಾ ಅಂತ ಈಗ ಪ್ರಶ್ನೆ, ಅಥವಾ ಅವಿಶ್ವಾಸ ನಿರ್ಣಯ ಎದುರಿಸ್ತಾರಾ? ನೋಡಿ, ಇದೊಂದು ಸಿಕ್ಕಾಪಟ್ಟೆ ಪೊಲಿಟಿಕಲ್ ಕಾಂಟ್ರವರ್ಸಿ ಜಾಸ್ತಿ ಆಗ್ತಾ ಇದೆ. ರಾಜಕೀಯದ ಕಾರಿಡಾರ್ನಲ್ಲಿ ಸದ್ದಿಲ್ಲದೆ ದೊಡ್ಡದಾಗ್ತಾ ಇದೆ ವಿಚಾರ. ಈ ಸ್ಟೋರಿಯ ಬ್ಯಾಕ್ಗ್ರೌಂಡ್ ಏನು ಗೊತ್ತಾ? ವಿಧಾನಸಭೆ ಸ್ಪೀಕರ್ ಅಥವಾ ವಿಧಾನ ಪರಿಷತ್ನ ಸಭಾಪತಿ ಇವೆಲ್ಲ ಸಂವಿಧಾನಾತ್ಮಕ ಸ್ಥಾನಗಳು. ಈ ಪೀಠದಲ್ಲಿ ಕುಳಿತಿರುವವರಿಗೆ, ಅಂದರೆ ಕುಳಿತಿರುವಂತಹ ವ್ಯಕ್ತಿಗಳಿಗೆ ಪಕ್ಷದ ಬೇರುಗಳು ಇರುತ್ತವೆ. ಆದರೆ ಸ್ಪೀಕರ್ ಅಥವಾ ಸಭಾಪತಿ ಸ್ಥಾನ ಅಲಂಕರಿಸಿದ ಮೇಲೆ ಅವರೆಲ್ಲ ಪಕ್ಷಾತೀತರು. ಅವ್ರು ಯಾವುದೇ ಪಕ್ಷದವರಾಗಿರಲಿ, ಬಟ್ ಪಕ್ಷಾತೀತವಾಗಿ ಮಾತನಾಡಬೇಕಾಗತ್ತೆ ಆ ಸ್ಥಾನಕ್ಕೆ ಹೋಗಿ ಕೂತ್ಕೊಂಡ್ಮೇಲೆ. ಸೊ ಅವರು ತಮ್ಮನ್ನ ನೇಮಕ ಮಾಡಿದ ಪಕ್ಷದ ಜೊತೆಗೆ ಕೂಡ ಗುರುತಿಸ್ಕೊಳ್ಳಲ್ಲ. ಇದನ್ನೆಲ್ಲ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ವಿಧಾನ ಪರಿಷತ್ನಲ್ಲಿ ಇದೇ ಕಾರಣಕ್ಕೆ ಈಗೊಂದು ಕಾಂಟ್ರವರ್ಸಿ ಅಥವಾ ಸಮಸ್ಯೆ ಉಂಟಾಗ್ತಾ ಇದೆ. ಸದ್ಯಕ್ಕೆ ಹೊರಟ್ಟಿ ಅವರು ಸಭಾಪತಿಗಳಲ್ವಾ? ಸೊ ಏನಾಗಿದೆ ಅಂತ ಮೊದಲು ಹೇಳ್ತೀನಿ. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮೊನ್ನೆ ಸಂಪುಟ ವಿಸ್ತರಣೆ ಮಾಡಬೇಕಾದ್ರೆ ಕಾಂಗ್ರೆಸ್ ತನ್ನ ಪಟ್ಟಿಯಲ್ಲಿ ಪರಿಷತ್ ಸಭಾಪತಿಯಾಗಿ ಸಲೀಂ ಅಹಮದ್ ಹೆಸರನ್ನ ಸೂಚನೆ ಮಾಡುತ್ತೆ. ಉಪಸಭಾಪತಿ ಹೆಸರನ್ನು ಹೇಳಿತು ಉಮಾಶ್ರೀ ಅವರು ಅಂತ ಅಲ್ವಾ? ಸೊ ಈಗ ವಿವಾದ ಸೃಷ್ಟಿಯಾಗಿದೆ ಅಲ್ಲೇ, ಅಂದ್ರೆ ವಿವಾದ ಸೃಷ್ಟಿಯಾಗಿರೋದು ಇಲ್ಲೇ ನೋಡಿ. ಸಭಾಪತಿ ಅನ್ನೋದು ಸಂವಿಧಾನಿಕ ಹುದ್ದೆ. ಸಭಾಪತಿ ಯಾರಾಗಬೇಕು ಅನ್ನೋದು ಪರಿಷತ್ನಲ್ಲಿ ನಿರ್ಧಾರ ಆಗಬೇಕು. ಈ ಪಾರ್ಟಿ ಲೆಟರ್ ಹೆಡ್ನಲ್ಲೆಲ್ಲ ನಿರ್ಧಾರ ಆಗಬಾರ್ದು. ಬಟ್ ಕಾಂಗ್ರೆಸ್ ಹಂಗೆ ಮಾಡಿದೆ. ಪಕ್ಷದ ಲೆಟರ್ ಹೆಡ್ನಲ್ಲಿ ಅಲ್ಲ ಅನ್ನೋದು ಈಗ ಸಭಾಪತಿ ಹೊರಟ್ಟಿ ಅವರ ಅಸಮಾಧಾನ. ಇಲ್ಲಿ ತನಕ ಇತಿಹಾಸದಲ್ಲೇ ಇಂತಹ ಸಮಸ್ಯೆ ಮುಜುಗರ ಇರಲಿಲ್ಲಪ್ಪ, ಯಾಕೆ ಅವ್ರು ಹಿಂಗೆ ನಡ್ಕೊಳ್ತಾ ಇದ್ದಾರೆ ಅಂತ ಅವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಈಗ ಹೊರಟ್ಟಿ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರಾ? ಯಾವುದೇ ಕ್ಲಾರಿಟಿ ಸದ್ಯಕ್ಕೆ ಸಿಕ್ಕಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಇರುವ ತನಕ ಸಭಾಪತಿ ಹೊರಟ್ಟಿ ಅವರಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ. ಹೊರಟ್ಟಿಗೆ ಸಿದ್ದರಾಮಯ್ಯ ಅವರ ಜೊತೆಗಿನ ಸ್ನೇಹ ಅಲ್ಲಿ ವರ್ಕೌಟ್ ಆಗಿತ್ತು ಅಂತಾರೆ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳು, ಜೊತೆಗೆ ಪರಿಷತ್ನಲ್ಲಿ ಅವರಿಗೆ ಅದ್ಭುತವಾದಂತಹ ಬಹುಮತ ಸಿಕ್ಕಿದೆ ಅಲ್ವಾ? ತೀರಾ ನಿಮಗೆ ನೆನಪಿಸೋದಾದ್ರೆ ಮೊನ್ನೆ MLC ಎಲೆಕ್ಷನ್ ಅಂತ ನೋಡ್ತಾ ಇದ್ವಲ್ರಿ. ಕಾಂಗ್ರೆಸ್ಸಿಗೆ 4 ಗೆಲ್ಲುವ ಅವಕಾಶ ಇದೆ, ಬಿಜೆಪಿಗೆ 2 ಇದೆ, JDSಗೆ ಮ್ಯಾಜಿಕ್ ಆಗುತ್ತಾ ನೋಡೋಣ ಅಂತ ಇದ್ವಿ. ಕ್ರಾಸ್ ವೋಟಿಂಗ್ ಆಯ್ತು, ಕಾಂಗ್ರೆಸ್ 5 ಗೆಲ್ಲಿಸ್ಕೊಂತು. ಅದೇ ಒಂದು 2-3 ದಿನ ಸುದ್ದಿ ಓದಿದ್ವಲ್ಲ ನಾವು. ಸೊ ಇಲ್ಲಿ ಕಾಂಗ್ರೆಸ್ಗೆ ಈಗ ಪೂರ್ಣ ಬಹುಮತ ಸಿಕ್ಕಿದೆ. ಹಾಗಾಗಿ ಸಭಾಪತಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯೇ ಮುಂದುವರಿಬೇಕು ಅನ್ನೋದು ಕಾಂಗ್ರೆಸ್ನ ಅಭಿಲಾಷೆ. ಹಂಗೆ ನೋಡೋದಾದ್ರೆ ನಂಬರ್ಸ್ ಇದೆ, ಅವ್ರ ಕಡೆಯವರೇ ಆಗಲಿ ಅಂತ. ಬಟ್ ವಿಚಾರ ಏನು ಗೊತ್ತಾ, ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಅಂತಿದೆ. ನಾನು ಕುತ್ಕೊಂಡು ಇಲ್ಲಿ ಪಾರ್ಟಿ ಲೆಟರ್ ಹೆಡ್ನಲ್ಲಿ ಹೆಸರಾಗ್ತೀನಿ, ಸಭಾಪತಿಗಳು ಇವರಾಗ್ತಾರೆ, ಉಪಸಭಾಪತಿಗಳು ಇವರಾಗ್ತಾರೆ ಅಂತೆಲ್ಲ ಅನೌನ್ಸ್ ಮಾಡೋಂಗಿಲ್ಲ. ಅದು ಬಹಳ ದೊಡ್ಡ ಜಾಗ. ಅದು ಅದಕ್ಕೆ ಅದರದ್ದೇ ಆದಂತಹ ಪ್ರೊಸೀಜರ್ಗಳಿರುತ್ತೆ. ಪರಿಷತ್ನಲ್ಲೇ ನಿಂತ್ಕೊಂಡು ಚರ್ಚೆ ಆಗಬೇಕದು. ಸೊ ಇಮಿಡಿಯೇಟ್ ಆಗಿ ನಡೀರಿ ಆಚೆಗೆ ಹಂಗೆಲ್ಲ ಅನ್ನಕ್ಕಾಗಲ್ಲ. ಹಿರಿಯ ಪತ್ರಕರ್ತರು ಸಿದ್ದರಾಜ್ ಅವರು ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ನ ಕೇಳೋಣ, ಹೇಗಿರುತ್ತೆ ಪ್ರೊಸೀಜರ್? ಇಲ್ಲಿ ತನಕ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯಾಗಿ ಸಭಾಪತಿಗಳಿಗೆ ಮುಜುಗರ ತರುವ ಪ್ರಸಂಗಗಳು ನಡೆದಿತ್ತ ಅಂತ. ಸಿದ್ದರಾಜು ಸರ್, ಗುಡ್ ಈವ್ನಿಂಗ್. ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇರೋದು. ಮೇಡಮ್, ವಿದ್ಯಾ ಮಲ್ನಾಡ್ ಹಿಂದೆ ಆಗಿದೆ. 2017ರಲ್ಲಿ ಡಿ.ಎಚ್. ಶಂಕರಮೂರ್ತಿ ಅವರ ವಿರುದ್ಧ ಕಾಂಗ್ರೆಸ್ನವರು ನೋ ಕಾನ್ಫಿಡೆನ್ಸ್ ಮೂವ್ ಮಾಡಿ ಅದಕ್ಕೆ ಸೋಲಾಗಿದೆ. 1 ವೋಟಿಂದ 37 ವೋಟು ಆ ಇದು ನಿರ್ಣಯದ ವಿರುದ್ಧ ಬಿದ್ದು ಬಿಜೆಪಿ ಅವರು ಆಗಿದ್ರು. ಡಿ.ಎಚ್. ಶಂಕರಮೂರ್ತಿ 36 ಕಾಂಗ್ರೆಸ್ ಅನ್ನ ನಿರ್ಣಯದ ಪರ ಇದ್ದು. ಅದರಂತೆ 2020ರಲ್ಲಿ ಒಂದು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕಾಂಗ್ರೆಸ್ನವರು ಸಭಾಪತಿ ಆಗಿದ್ದಂತ ಸಂದರ್ಭದಲ್ಲಿ ಒಂದು ಮೋಷನ್ ಮೂವ್ ಮಾಡ್ತಾರೆ ಬಿಜೆಪಿ ಅವರು ಇವರೆಲ್ಲ. ಆವಾಗ ಮಾಡಿದಾಗ ಅದು 21ರಲ್ಲಿ ವೋಟಿಂಗ್ ಬರೋದು ತಗೊಳ್ಳಲ್ಲ ಅವರು. ಯಾಕಂತ ಹೇಳಿದ್ರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕಂಟೆಸ್ಟ್ ಮಾಡ್ತಾರೆ. ಆಗ ಇವರೊಬ್ರು ಡೆಪ್ಟಿ ಚೇರ್ಮನ್ ಆಗಿದ್ದವರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಧರ್ಮೇಗೌಡ ಅಂತ. ಹಾಗಾಗಿ ಉಪಸಭಾಪತಿನೂ ಇಲ್ಲ, ಹೇಗೆ ನನ್ನ ವಿರುದ್ಧ ತರ್ತೀರಾ ಅಂತ ಹೇಳಿ ಕಡೆಗೆ ಅವರು 2021ರಲ್ಲಿ ಈ ನೋ ಕಾನ್ಫಿಡೆನ್ಸ್ ಮೋಷನ್ ನ ಚರ್ಚೆಗೆ ತಗೊಳಕ್ಕೆ ಆಗೋದಿಲ್ಲ. ಅವ್ರು ಅದಕ್ಕೆ ಮೊದಲೇ ರಿಸೈನ್ ಮಾಡ್ತಾರೆ. ಹಿಂದೆ ಹಿಂಗ ಆಗಿದೆ. ಈಗ ಬಂದಿರೋದು ಅಂತ ಹೇಳಿದ್ರೆ 14 ದಿವಸಕ್ಕೆ ಮುಂಚೆ ನೋಟಿಸ್ ಕೊಡಬೇಕು. ಪ್ರೊಸೀಜರ್ ಪ್ರಕಾರ ವೆಲ್ ಇನ್ ಅಡ್ವಾನ್ಸ್ 14 ಡೇಸ್ ಇನ್ ಅಡ್ವಾನ್ಸ್ ಸೆಷನ್ ಕರೆಯಕ್ ಮುಂಚೆನೆ ನೋಟಿಸ್ ಕೊಡ್ಬೇಕು. ಅದಕ್ಕೆ 10 ಜನರ ಸಹಿ ಹಾಕಿರ್ಬೇಕು. ಮುಂದಿನ ದಿವಸ ಸೆಷನ್ ನಲ್ಲಿ 10 ಜನ ಎದ್ದು ನಿಂತ್ಕೊಂಡು ನಾವು ಈ ಮೋಷನ್ ಪರ ಇದೀವಿ ಅಂತ ಹೇಳಿದಾಗ ಅದನ್ನ ಅಡ್ಮಿಟ್ ಆಗುತ್ತೆ. ನಂತರ ಚರ್ಚೆ ಆಗುತ್ತೆ, ವೋಟಿಂಗ್ ಆಗುತ್ತೆ. ಇಲ್ಲಿ ಬಂದಿರೋ ಅಂದ್ರೆ 75 ಸ್ಟ್ರೆಂತ್ ಇರೋ ಈ ಅಪ್ಪರ್ ಹೌಸ್ ಅಲ್ಲಿ 44 ಜನ ಕಾಂಗ್ರೆಸ್ ಇದ್ದಾರೆ, ಒಬ್ಬ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. 45 ಆಗುತ್ತೆ, ಬಿಜೆಪಿ 24, JDS 6 ಇದರಿಂದ ಅವರು ಮೊದಲಿಂದಾನು ಏನ್ ಪ್ಲಾನ್ ಇತ್ತು ಅಂತ ಹೇಳಿದ್ರೆ, ನಮಗೆ ಒಂದು ಪ್ರಮುಖ ಹುದ್ದೆಗಳು, ಕ್ಯಾಬಿನೆಟ್ ರ್ಯಾಂಕ್ ಸ್ಥಾನಮಾನ ಇರ್ತಕ್ಕಂಥ ಹುದ್ದೆಗಳು, ಅದು ಸಭಾಪತಿ ಹುದ್ದೆ ಅಂತ ಹೇಳಿದ್ರೆ ಒಂದು ಅಲ್ಲಿ ಬೋರ್ಡ್ ಇದೆ, ಒಂದು ಲೆಜಿಸ್ಲೇಟಿವ್ ಪಾರ್ಲಿಮೆಂಟರಿ ಬೋರ್ಡ್ ಅಂತಿದೆ. ಅದಕ್ಕೆ ಚೇರ್ಮನ್ ಆಗೋದು ಸಭಾಪತಿ.
ಸ್ಪೀಕರ್ ಅವರು ನೆಕ್ಸ್ಟ್ ಬರ್ತಾರೆ. ಹಂಗಾಗಿ ಆಗ ನಮ್ಮ ಪಾರ್ಟಿದವ್ರು ಇರ್ಬೇಕು, ಎರಡು ಹುದ್ದೆಗಳು ನಮಗ್ ಸಿಗತ್ತೆ ಇನ್ನು 2 ವರ್ಷದಲ್ಲಿ ಅನ್ನೋದು ಮೊದಲಿಂದ ಅಲ್ಲ ಸಿದ್ದರಾಜು ಸರ್, ಆಯ್ತು ಇತಿಹಾಸದಲ್ಲಿ ಇದೆ ಮೊದ್ಲಲ್ಲ, ಹಿಂದೆಯೂ ಆಗಿದೆ. ಓಕೆ, ಈಗ ನಂಬರ್ಸ್ ಇವರಿದೆ ನಮ್ ಕಡೆಯವರೇ ಆಗ್ಲಿ ಅಂತ ಕಾಂಗ್ರೆಸ್ ನಿರೀಕ್ಷೆ ಮಾಡ್ತಾ ಇರೋದ್ರಲ್ಲೂ ಏನ್ ತಪ್ಪಿಲ್ಲ. ಬಟ್ ಇಲ್ಲಿ ಮುಜುಗರದ ರೀತಿಯಲ್ಲಿ ನಡೆಸ್ಕೊಂಡ್ರು ಅನ್ನೋದು ಯಾವ ವಿಷಯ? ಪಾರ್ಟಿ ಲೆಟರ್ ಹೆಡ್ ನಲ್ಲಿ ಹೆಸರಾಕಿದ್ರು ಅಂತನಾ, ಅಥವಾ ಅದನ್ನ ಚರ್ಚೆ ಮಾಡೋ ಜಾಗ ಬೇರೆ ಇದೆ ಅಂತನೋ, ಇವ್ರಿಗೆ ಅದನ್ನ ನಡೆಸ್ಕೊಳಕ್ ಬರ್ಲಿಲ್ಲ ಅಂತನಾ? ಎಲ್ಲಿ ಏನ್ ಸಮಸ್ಯೆ ಆಯ್ತು? ಯಾಕೆ ಇಷ್ಟೊಂದು ಕಾಂಟ್ರವರ್ಸಿ ಆಗ್ತಾ ಇದೆ? ಇದು ಕಾಮನ್ ವಿಚಾರ ಅಲ್ವಾ? ಅವರು ಅದು ಏನಂತ ಹೇಳಿದ್ರೆ, ಆ ಸಭಾಪತಿ ಹುದ್ದೆಗೋಸ್ಕರನೇ JDS ಇಂದ ಬಿಜೆಪಿ ಸೇರ್ಕೊಂಡಿದ್ದವ್ರು, ಹೊರಟ್ಟಿ ಅವರು ಸೇರ್ಕೊಂಡು ಕಂಟಿನ್ಯೂ ಆಗಿದ್ದವರು. ಹಂಗಾಗಿ ಅವ್ರು ಹೇಳೋದು ಏನಂದ್ರೆ, ನೀವು ಪಾರ್ಟಿ ಲೆಟರ್ ಹೆಡ್ ಅನೌನ್ಸ್ ಮಾಡ್ತೀರಾ ಅಂತ ಹೇಳಿ ಅದನ್ನ ಕ್ವಶನ್ ಮಾಡೋಕೆ ಇವ್ರಿಗೆ ಐ ಡೋಂಟ್ ಥಿಂಕ್ ಎಥಿಕಲಿ ಆರ್ ಮಾರಲಿ ವಾಟ್ ಎವರ್ ಇಟ್ ಈಸ್, ಆ ಕಾಂಗ್ರೆಸ್ ಅಲ್ಲಿ ಯಾರು ಲೆಟರ್ ಅಲ್ಲಿ ಏನ್ ಹೆಸರು ಹಾಕ್ಬೇಕು, ಏನು ಕರೆಸ್ಪಾಂಡೆನ್ಸ್ ಮಾಡ್ಬೇಕು ಅನ್ನೋದನ್ನ ಸಭಾಪತಿ ಅವ್ರಿಗೆ ಹೆಂಗ್ ಬರುತ್ತೆ ಅವ್ರ ಜ್ಯೂರಿಡಿಕ್ಷನ್ಗೆ? ಅದು ಅವ್ರು ಅಲ್ಲಿ ಹೇಳಿರೋದು ಇಂಥವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಅಲ್ಲಿ ತೆಗೆದಾಕ್ಬಿಟ್ಟು ಮಾಡಿ ಅಂತ ಲೆಟರ್ ಬರ್ದಿಲ್ಲ. ಹಾಗಾಗಿ ಅವ್ರ ಪಾರ್ಟಿ ವಿಚಾರ ಅದು. ನಮಗ್ ಪಾರ್ಟಿ ಮೆಜಾರಿಟಿ ಇದೆ ಅಂತ ಹೇಳಿದ್ರೆ ನ್ಯಾಚುರಲಿ ಇವರು ಇಷ್ಟೊತ್ತಾಗ್ಲೇನೆ ಸಿದ್ದರಾಮಯ್ಯನವರು ಇವರಿಗೆ ಈಕ್ವೇಶನ್ ಇಂದಾಗಿ ಇವ್ರು ಇಲ್ಲಿ ತನಕ ಉಳ್ಕೊಂಡಿದ್ರು. ಹೊರಾಟಿ ಅವರು ಜನತಾ ಪರಿವಾರದವರು, ಸಿದ್ದರಾಮಯ್ಯನವರು ಮೂಲತಃ. ಹಂಗಾಗಿ ಇವರು ಉಳ್ಕೊಂಡಿದ್ರು. ಈಗ ಬಹುಶಃ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವ್ರ ಮೇಲೆನೆ ಬಿಜೆಪಿನವರು ಒಂದು ಅವಿಶ್ವಾಸ ನಿರ್ಣಯ ತಂದು ಅವರನ್ನ ರಾಜೀನಾಮೆ ಕೊಡಂಗ್ ಮಾಡಬಾರ್ದು ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಯಾಕೆ ಮಾಡಬಾರ್ದು? ಅದನ್ನ ಪ್ರೋಸೆಸ್, ಇಟ್ಸ್ ಎ ಪಾರ್ಲಿಮೆಂಟರಿ ಪ್ರೋಸೆಸ್, ಅದನ್ನ ಕ್ವಶನ್ ಮಾಡಕ್ ಆಗೋದಿಲ್ಲ. ಹೊರಟಿಯವರಾಗ್ಲಿ ಯಾರಾದ್ರೂ ಆಗ್ಲಿ. ಏನಂದ್ರೆ ಇಲ್ಲಿ ಪಕ್ಷಾತೀತವಾಗಿ ನಡ್ಕೋಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದೊಂದು ಪಾರ್ಲಿಮೆಂಟರಿ ಪ್ರೊಸೀಜರ್. ಬಟ್ ನಾವು ನೋಡಿದಂಗೆ ಈಗ ನಮ್ಮಲ್ಲಿ ಒಂದ್ ಚೂರ್ ಅಪ್ಡೇಟ್ ಆಗಿ ತಡ ಆಯ್ತಂತ 14ಕ್ಕೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ 13ರಿಂದ ಸೆಷನ್ ಸರ್, ಇಫ್ ಐ ಎಮ್ ನಾಟ್ ರಾಂಗ್, 13ರಿಂದ ಸೆಷನ್ ಆರಂಭ ಆಗ್ತಾ ಇದೆ. 14ಕ್ಕೆ ಹೆಂಗೆ ಒಂದು ಭಾಷಣ ಗಿಷ್ಣ ಮಾಡಿ ಹೊರಗೆ ಬರ್ತಾರಾ? ನ್ಯಾಚುರಲಿ ಅವ್ರಿಗೆ ಈಗಾಗ್ಲೇ ಮೋಸ್ಟ್ಲಿ ಇವ್ರು ನೋಟಿಸ್ ಕೊಟ್ಬಿಡ್ತಾರೆ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ನವರು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಕ್ಕೆ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇವರು ಬಹುಶಃ ಅದನ್ನ ಫೇಸ್ ಮಾಡಲ್ಲ. ಅದಕ್ಕೆ ಮೊದ್ಲೇನೆ ಆಯ್ತು ನಾನು ಬಿಟ್ಟು ಹೋಗ್ತೀನಿ ಅಂತ ಹೇಳಿ, ಅಫ್ಕೋರ್ಸ್ ಒಂದು ಆಸ್ ಎ ಸಂಸದೀಯ ನಡವಳಿಕೆಯಲ್ಲಿ ಬಸವರಾಜ್ ಹೊರಟ್ಟಿ ಅವರದು ಒಂದು ಸುದೀರ್ಘವಾದ ಪಯಣ. ಆಮೇಲೆ ಅವ್ರಿಗೆ ಒಳ್ಳೆ ಹೆಸರಿದೆ, ಅವರು ಎಜುಕೇಶನ್ ಮಿನಿಸ್ಟರ್ ಕೂಡ ಒಳ್ಳೆ ಹೆಸರಿದ್ದವರು. ಬಟ್ ಈಗ ಅವ್ರಿಗೆ ಯಾವಾಗ ಅವ್ರು ಬಿಜೆಪಿಗೆ ಇದಿಲ್ಲ ಅಂದ ತಕ್ಷಣನೇ ಅವರೇ ವಾಲಂಟ್ರಿ ಆಗಿ ರಾಜೀನಾಮೆ ಕೊಟ್ಬಿಟ್ಟಿದ್ದಿದ್ರೆ ಬಹುಶಃ ಅವ್ರು ಇಲ್ಲಿ ತನಕ ಇಷ್ಟು ವರ್ಷ ಒಂದು 6ರಿಂದ 7 ಸರಿ ಅವರು MLC ಆಗಿ ಗೆದ್ದಿರೋದಕ್ಕೂ ಒಂದು ತೂಕ ಬರ್ತಿತ್ತೇನೋ. ಸುಮ್ಮನೆ ಯಾಕೆ ಅಂದ್ರೆ ಮನವೊಲಿಸೋರು ಕೂಡ ಮಡಿವಂತಿಕೆಯಿಂದ ಸ್ವಲ್ಪ ಡೀಸೆಂಟ್ ಆಗಿ ನಡ್ಕೋಬೇಕಿತ್ತು ಅಂತೇಳಿ ಒಂದ್ ಚರ್ಚೆ ಇದೆ ಸರ್. ಲೆಟರ್ ಹೆಡ್ ಅಲ್ಲ, ಪಾರ್ಟಿ ಲೆಟರ್ ಹೆಡ್ ಅಲ್ಲ ಇದನ್ನೆಲ್ಲ ಹಾಕೋದು. ಇದು ಸಾಂವಿಧಾನಿಕ ಹುದ್ದೆ, ಅದಕ್ಕೊಂದು ಜಾಗ ಇದೆ, ಅಲ್ಲಿ ಹೋಗಿ ಅವರಿಗೆ ಕನ್ವಿನ್ಸ್ ಮಾಡಿ, ನೋಡಿ ಹಿಂಗ್ ನಂಬರ್ಸ್ ಇದೆ, ನಮ್ಮವ್ರು ತರ್ತೀವಿ ಅಂತ ಹೇಳಿದಾಗ ಅವರೇ ಗೌರವಯುತವಾಗಿ ಒಂದು ಸೆಂಡ್ ಆಫ್ ತಗೊಳ್ಳೋರು, ಹಿಂಗೆಲ್ಲ ಚರ್ಚೆ ಇದೆಯಲ್ಲ. ಇದು ಕಾಂಗ್ರೆಸ್ ನಡ್ಕೊಂಡಿದ್ದು ಸರಿಯಲ್ಲ, ಇದು ಬಿಜೆಪಿ ವಾದ. ಅದಿಲ್ಲ ಮೇಡಮ್, ಅದು ಪಬ್ಲಿಕ್ ಡೊಮೇನ್ ಆಲ್ರೆಡಿ ಬಂದ್ಬಿಟ್ಟಿದೆ. ಯಾವಾಗ ಲಾಸ್ಟ್ MLC ಎಲೆಕ್ಷನ್ ತಾವೀಗ ಮೆನ್ಷನ್ ಮಾಡಿದ್ರಿ 5 ಜನನ ಗೆಲ್ಸ್ಕೊಂಡು, ಆ ಎಲೆಕ್ಷನ್ ಟೈಮ್ ಆದ ತಕ್ಷಣನೇ ನಮ್ಮ ಮೆಜಾರಿಟಿ ಬಂದು ನಾವು ಕೆಲವರು ಆಕಾಂಕ್ಷಿಗಳೇನಿದ್ದಾರೆ ಅವರು ಪಕ್ಷದ ಮೇಲೆ ಒತ್ತಡ ಇರೋಕ್ ಶುರು ಮಾಡಿ, ಇದು ಪಬ್ಲಿಕ್ ಡೊಮೇನ್ ನಲ್ಲಿ ಇತ್ತು. ಇವರು ಈ ಸ್ಥಾನಗಳಿಗೆ ಕಾಂಗ್ರೆಸ್ ಪ್ರಯತ್ನ ಪಡುತ್ತೆ, ಬಹುಶಃ ಹೊರಾಟಿ ಅವರು ಮುಂದುವರೆಗೆ ಕಷ್ಟ ಆಗ್ಬೋದು. ಆ ಪ್ರಾಣೇಶ್ವರದು ಡಿಸ್ಕ್ವಾಲಿಫೈ ಆಗಿದೆ. ಹೌದೌದು, ಇವರು ಶಾಂತೇಗೌಡರು ಬಂದಿದ್ದಾರೆ, ಗಾಯತ್ರಿ ಶಾಂತೇಗೌಡರು, ಆಮೇಲೆ ಇನ್ನೈದು ಮೊನ್ನೆ ಬಿಜೆಪಿ ಕಾಂಗ್ರೆಸ್ ಗೆದ್ದಾಯಿತು. ಹೌದೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ ಬಹಳ ಅತ್ಯದ್ಭುತ ವಿಶ್ಲೇಷಣೆಯನ್ನ ಕೊಟ್ರಿ.